ಕಾಟೇರದ ಬಗ್ಗೆ ಮಾತಾಡ್ತೀನಿ. ಮೊದಲಿಗೆ ಕರ್ನಾಟಕದಲ್ಲಿ ಕಾವೇರಿ ನಮ್ಮೆಲ್ಲರಿಗೂ ಉಳಿದಿದ್ದಾಳೆ ಅಂತಂದ್ರೆ ಅದಕ್ಕೆಲ್ಲ ಮುಖ್ಯವಾದ ಕಾರಣ ಇಲ್ಲಿರುವಂಥ ಮಣ್ಣಿನ ಮಕ್ಕಳು ಅಂತ ಹೇಳೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಅಂತ ಪ್ರೀತಿಯ ಕನ್ನಡಿಗರಿಗೆ, ಕನ್ನಡದ ಕಲಾಭಿಮಾನಿಗಳಿಗೆ, ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಪ್ರೀತಿಯ ಸೆಲೆಬ್ರಿಟೀಸ್ಗಳಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ಕಾಟೇರ ಈಗ ನೀವೆಲ್ಲರೂ ಟ್ರೈಲರ್ ನೋಡಿದ್ದೀರಿ, ಬಹುಶಃ ಎಲ್ಲರೂ ಇಷ್ಟಪಟ್ಟಿದ್ದೀರಿ. ಅದ್ಭುತವಾದ ಹಾಡುಗಳನ್ನು ಕೊಟ್ಟಿದ್ದಾರೆ. ಇವತ್ತು ಒಂದು ಹೆಜ್ಜೆ ಮುಂದೆ ಹೋಗಿ ವಿಶೇಷವಾಗಿ ರೈತರ ಹಾಡನ್ನ ಅಲ್ಲ ಇದೆ ಅವ್ರಿಗೋಸ್ಕರನೇ ಈ ಹಾಡು, ಆ ಕೂಗಿಗೋಸ್ಕರನೇ ಈ ಹಾಡು. ರೈತರ ಹಾಡನ್ನ ಇವತ್ತು ಬಿಡುಗಡೆ ಮಾಡಿದ್ದಾರೆ. ಇವತ್ತು ವಿಶೇಷವಾದಂಥ ರೈತ ದಿನಾಚರಣೆ. ತುಂಬಾ ಅದ್ಭುತವಾದ ಸಾಲುಗಳಿರುವಂಥ ಈ ಹಾಡು. ಈ ಸಂಗೀತ ನಿರ್ದೇಶಕರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಬೇಕು. ಅದ್ಭುತವಾದ ಹಾಡುಗಳನ್ನು ಕೊಟ್ಟಿದ್ದೀರಿ ಹರಿಕೃಷ್ಣ ಸರ್. ಒಬ್ಬ ನಾಯಕಿ ನಟಿಯಾಗಿ ಅವಳ ಮೊದಲನೇ ಸಿನಿಮಾದಲ್ಲಿ ಬರುವಾಗ ಆಕೆಗೆ ಒಂದು ಅದ್ಭುತವಾದಂಥ ಹಾಡು, ಹಾಗೂ ಇಷ್ಟು ಜನ ಪ್ರೀತಿಸುವಂತ ಒಬ್ಬ ಆರಾಧ್ಯ ದೈವ ದರ್ಶನ್ ಅವರಿಗೆ, ಅವರ ಅಭಿಮಾನಿಗಳಿಗೆ ಪ್ರೀತಿಸುವಂತ ಹಾಡುಗಳನ್ನು ಕೊಟ್ಟಿದ್ದೀರಿ. ಈ ಸಿನಿಮಾದ ಕತೆ ತುಂಬಾ ಅದ್ಭುತವಾದಂತ ಕತೆ. ನಮ್ಮ ಮಣ್ಣಿನ, ನಮ್ಮ ಸೊಗಡಿನ ಕತೆ ಇದು. ತುಂಬಾ ವಿಶೇಷವಾದಂತ ಕಥೆಯನ್ನು ಹೊತ್ಕೊಂಡು ಬಂದಿರೋದು ತರುಣ್ ಸುಧೀರ್ ಅವರು. ಈ ತರದ ಒಂದು ದೊಡ್ಡ ಸಿನಿಮಾಗೆ ಹಣ ಹಾಕೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಇದು ಸಿನಿಮಾದ ಮೇಲೆ ಪ್ರೀತಿ ಇರೋರು ಮಾತ್ರ ಮಾಡೋದಕ್ಕೆ ಸಾಧ್ಯ. ಅಷ್ಟು ಪ್ರೀತಿಯಿಂದ ರಾಕ್ಲೈನ್ ವೆಂಕಟೇಶ್ವರ ಅವರು ಈ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದೀರಿ. ನೀವು ನಮ್ಮ ಕರ್ನಾಟಕದ ಹೆಮ್ಮೆಯ ನಿರ್ಮಾಪಕರು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ರಾಕ್ಲೈನ್ ಸರ್. ತುಂಬ ಹೆಮ್ಮೆ ಆಗುತ್ತೆ. ಈ ರೀತಿಯ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಭಾಗದ ಹೆಮ್ಮೆಯ ನಾಯಕಿ, ಕನ್ನಡ ಚಿತ್ರರಂಗ ಕಂಡಂಥ ಹೆಮ್ಮೆಯ ಸುಂದರವಾದಂಥ ನಾಯಕಿ ಸುಮಲತಾ ಮೇಡಮ್ ಬಂದಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಪ್ರೀತಿಯ ಧನ್ಯವಾದಗಳು. ಈ ಕ್ಷೇತ್ರದ ಎಲ್ಲ ನಾಯಕರಿಗೂ ಧನ್ಯವಾದಗಳು ಅಂತ ಹೇಳ್ತಾ, ಕಾಟೇರ ಚಿತ್ರದಲ್ಲಿ ಒಬ್ಬರಲ್ಲ ಇಬ್ಬರಲ್ಲ ಅದ್ಭುತವಾದಂಥ ಕಲಾವಿದರು, ಪಕ್ಕದ ರಾಜ್ಯದಲ್ಲಿರುವಂತಹ ಆಂಧ್ರದಿಂದ ಬಂದಿರುವಂಥ ಕಲಾವಿದರಾಗಿರ್ಬೋದು, ಕರ್ನಾಟಕದಲ್ಲಿರುವಂಥ ಪದ್ಮಾ ವಾಸಂತಿಯವರಾಗಿರ್ಬೋದು, ಬಿರೇದರ್ ಆಗಿರಬಹುದು, ಆ ಪುಟ್ಟ ಮಗು ಆಗಿರ್ಬೋದು, ಕುಮಾರ್ ಗೋವಿಂದ್ ಅವರು, ಹೀಗೆ ಹಲವಾರು ದೊಡ್ಡ ದೊಡ್ಡ ಕಲಾವಿದರ ತಂಡ ಈ ಸಿನಿಮಾದಲ್ಲಿದೆ. ನಿಮ್ಮನ್ನ ರಂಜಿಸೋಕ್ಕೋಸ್ಕರನೇ ಈ ಸಿನಿಮಾ ಬರ್ತಾ ಇದೆ ಅಂತ ಹೇಳ್ತೀನಿ. ಇನ್ನು ಈ ಸಿನಿಮಾದ ನಾಯಕರ ಬಗ್ಗೆ ನಾನು ಏನು ಹೇಳಿ, ಏನು ಬೇಕಾದ್ರೂ ಚಾನ್ಸೇ ಇಲ್ಲ. ಅವ್ರ ಬಗ್ಗೆ ಅಭಿಮಾನದ ನುಡಿಗಳನ್ನು ಮಾತ್ರ ಹೇಳೋದಕ್ಕೆ ಚಾನ್ಸ್ ಅಷ್ಟೇ ಸಾಧ್ಯ. ದರ್ಶನ್ ಅವ್ರ ಬಗ್ಗೆ ಹೇಳೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಅಂದರೆ, ಬಹುಶಃ ತುಂಬ ಸಿಂಪಲ್ ಆಗಿ ಹೇಳೋಕ್ಕೆ ಚಾನ್ಸೇ ಇಲ್ಲ, ಆದರೂ ಪ್ರಯತ್ನ ಪಡ್ತೀನಿ. ಅವರು ಯಾವ ಥರದ ಸ್ಟಾರ್ ಅಂದರೆ, ಅವರು ಯಾವ ಥರದ ಚಾಲೆಂಜಿಂಗ್ ಸ್ಟಾರ್ ಅಂದರೆ, ಬೇರೆಯವರಿಗೆ ಚಾಲೆಂಜ್ ಹಾಕಿದ್ರೆ ಅದು ಕಾಂಪಿಟೇಷನ್ ಆಗುತ್ತೆ. ನಮಗೆ ನಾವೇ ಚಾಲೆಂಜ್ ಹಾಕ್ಕೊಂಡ್ರೆ ಈ ರೀತಿಯ ಬೆಳವಣಿಗೆ ಕಂಡಂಥ ಒಬ್ಬ ಸ್ಟಾರ್ ಆಗಿ ನಿಲ್ಲೋದಕ್ಕೆ ಇವರೊಬ್ಬರು ನಿದರ್ಶನ ಅಂತ ಹೇಳ್ತೀನಿ. ಈ ರೀತಿ ಬೆಳೆದಂಥ ಕಲಾವಿದರು ತುಂಬನೇ ವಿರಳ. ಆ ರೀತಿ ಬೆಳೆದಂಥ ಒಬ್ಬ ಅದ್ಭುತವಾದಂಥ ಸ್ಟಾರ್ ಹಾಗೂ ಪ್ರತಿಭೆ ದರ್ಶನ್ ಅವರು. ಬಹುಶಃ ರೈತರ ದಿನಾಚರಣೆ ದಿನ ನಮ್ಮ ಚಿತ್ರದ ರೈತರ ಸಾಂಗ್ನ ರಿಲೀಸ್ ಮಾಡಿದ್ದೀವಿ. ಎಲ್ಲರಿಗೂ ರೈತರ ದಿನಾಚರಣೆ ಶುಭಾಶಯಗಳು. ನೀವೆಲ್ಲ ಡಿ-ಬಾಸ್ ಸೆಲೆಬ್ರಿಟೀಸು ಡಿಸೆಂಬರ್ 29ನೇ ತಾರೀಕು ಕಾಟೇರ ಚಿತ್ರ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ನೋಡಲೇಬೇಕು. ನೀವು ಗೆಲ್ಲಿಸ್ತೀರಾ ಅನ್ನೋ ನಂಬಿಕೆ ಖಂಡಿತ ಇದೆ. ಏಕೆಂದರೆ ನಿಮ್ಮ ಡಿ-ಬಾಸ್ ಚಿತ್ರ ಇದು. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಕಾಟೇರ ನೋಡಿ ಹರಸಿ ಹಾರೈಸಿ.
ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.